ಒಂದು ಡೆಲಿವರಿಗೆ ಇಷ್ಟು ಅಂತ ದುಡ್ಡು ಕೊಡ್ತಾರೆ. 10 ಲಕ್ಷ ಲಾಸ್ ಆಯ್ತು ಥ್ರೂ ಇನ್ಸ್ಟಾಗ್ರಾಮ್. ಇಲ್ಲಿ ಬರೀ 55,000 ದುಡ್ಡು ಕೊಟ್ಟು ಹೋಗಿದ್ರೆ ಪರವಾಗಿಲ್ಲ ಅನ್ಬೋದಾಗಿತ್ತು. ತುಂಬಾ ಜನ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಕೈ ಹಾಕಕ್ ಬಂದಿದ್ರಲ್ಲಿ. 100 ಜನ ಬಂದು ಫ್ರಾಂಚೈಸಿ ತಗೊಂಡ್ರು. ಅದ್ರಲ್ಲಿ ನಾನು ಒಬ್ಬ. ಇನ್ನೊಂದ್ ಸ್ವಲ್ಪ ದೊಡ್ಡದಾಗಿ ಮಾಡ್ಬಿಡೋಣ. ಟೋಟಲ್ ನಮ್ಗೆ 3,05,000 ರೂಪಾಯಿ ಫ್ರಾಂಚೈಸಿಗೆ ನಮ್ಗೆ ಬಿಲ್ ಬಂತು. ಆ ಕಡೆಯಿಂದ ಏನು ರೆಸ್ಪಾನ್ಸ್ ಇಲ್ಲ. ಅಲ್ಲಿ ಕೆಲಸ ಮಾಡ್ತಾರವ್ರಿಗೆ ನಾವು ಈ ಕಂಪ್ನಿ ಗೋ ಕೊರಿಯರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. 3 ತಿಂಗಳು ಕೆಲಸ ಮಾಡಿಸ್ಕೊಂಡವ್ರೆ, 1 ತಿಂಗಳು ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಯಾರಿಗೂ. ಸರ್ ನಂಬಿಕೆ ಇಡ್ಬೇಕು ಸರ್, ನಂಬಿಕೆ ಇಟ್ಕೊಂಡು ತಗೊಳ್ಳಿ. ನಾನು ತಗೊಂಡಿದೀನಿ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಕಂಪ್ಲೇಂಟ್ ಕೊಟ್ವಿ. ಯಾಕಂದ್ರೆ ಆಲ್ರೆಡಿ ನಾನು ಸಾಲ ಮಾಡ್ಬಿಟ್ಟು ದುಡ್ಡು ತಂದು ಹಾಕಿದೀನಿ, ಅದು ಲಾಸ್ ಆಗಿದೆ. ಮತ್ತೆ ಇಲ್ಲಿ ಓಡಾಡ್ಕೊಂಡು ನಿಂತ್ಕೊಳಕ್ಕಾಗಲ್ಲ ಸ್ಟೇಷನ್ಗೆ ಅಂತ ಮಾಡಿದ್ರು. ಅವರೆಲ್ಲರೂ ಜಗಳಕ್ಕೆ ಬರ್ತಾರೆ ನಮ್ಮ ಮೇಲೆ. ಪೊಲೀಸರು ನಮ್ಗೆ ಬೈದ್ರು, ನೀವೆಲ್ಲ ಎಜುಕೇಟೆಡ್ಸಾ? ಸರ್ ನಾನು ಮೋಸ ಹೋಗ್ಬಿಟ್ಟಿದ್ದೀನಿ ಸರ್. ಅರ್ಜೆನ್ಸಿ ನನಗೆ ಹೆಚ್ಚು ಏನಿಲ್ಲ ಅಂದ್ರೂ ಅಲ್ಲ, ಈ ತರ ಆತರ ಯಾರು ಬೀಳಬಾರ್ದು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾರ. ಮೂಲ ಉದ್ದೇಶ ಗೋ ಕೊರಿಯರ್ ಅಂತ ಅದ್ರ ಹೆಸರು. ಇವತ್ತಿಗೂ ರನ್ನಿಂಗ್ ಅಲ್ಲಿ ಇದೆ. ಗೊತ್ತಾಗಿದ್ದು 12.5 13 ಕೋಟಿ ಸ್ಕ್ಯಾಮ್ ಇದು ಅಂತ ನಮ್ಮ ಕರ್ನಾಟಕದಲ್ಲಿ ಇದೆ. ಅದು ಟಿವಿ ಚಾನಲ್ ಎಲ್ಲ ಬಂತು. ಅಲ್ಲಿ ಪೊಲೀಸ್ ಕೈಯಲ್ಲೂ ಹುಡ್ಕಕ್ಕಾಗ್ಲಿಲ್ಲ ಅವ್ರನ್ನ. 3 ಸ್ಟೇಟ್ ಪೊಲೀಸ್ ಅವರು ಮೋಸ ಮಾಡೋರ್ನ ಹಿಡಿಬೇಕು ಅಂತಾನು ಟ್ರೈ ಕೂಡ ಮಾಡ್ಲಿಲ್ಲ ಅವರು. ಸೊ ಅಂತದಕ್ಕೆಲ್ಲ ಕೈ ಹಾಕೋದಕ್ಕೆ ಮುಂಚೆ ಒಂದ್ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ. ಲಾಸ್ಟ್ ಎಕ್ಸ್ಪೀರಿಯನ್ಸ್. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.